ಯಾರು ಮಾತಾಡೋದು? ಮಂಜುನಾಥ್ ಮದಿ ಹೇಳಿ ಅಂತ ಹೇಳ್ರಿ ಮಾತಾಡೋದು. ಮಂಜುನಾಥ್ ಮದಿ ಹೇಳಿ. ಹಾ ಹೇಳ್ರಿ, ನಮಸ್ಕಾರ ಅಣ್ಣ. ಏನಿದು ನಂಬರ್ ನಿಮ್ದು ಮಿಸ್ಟರ್ ಇಂಡಿಯಾ ಅಂತ ಬರುತ್ತಲ್ಲ ವಾಟ್ಸಪ್ದಾಗ ಇದೆ? ಹೌದು, ಅದು ಯಾರೋ ಹಂಗೆ ಸೇವ್ ಮಾಡ್ಕೊಂಡಾರ. ಅದೇನೋ ಹಂಗೆ ಯಾರೋ ಫೀಡ್ ಮಾಡ್ಕೊಂಡು ಹಂಗೆ ಬರುತ್ತಲ್ರಿಪ್ಪ, ನನಗೂ ಭಾಳ ಮಂದಿ ಹೇಳ್ತಾರ ಅದನ್ನ. ಆಗಲೇನು ಬಂದಿತ್ರಿ ನನಗೆ ಅದು ಮಿಸ್ಟರ್ ಇಂಡಿಯಾ ಅಂತ ಬಂತ. ಯಾರು ಮಾಡಿರೋ ವಾಟ್ಸಪ್ ಕಾಲ್ ಮಾಡಿದ್ರಲ್ಲ ನೀವು? ಹೌದೌದ್ರಿ. ಮತ್ತೆ ಹೇಳ್ರಿ. ಆರಾಮದ್ರಿ? ಆರಾಮದಿನ್ರಿಪ್ಪ, ನೀವ್ರಿ? ಆರಾಮದಿನಿ ನೋಡ್ರಿಪ್ಪ, ಆರಾಮದಿನಿ. ಹೇಳ್ರಿ, ಏನ್ ನೆನ್ಸಿದ್ರಿ? ಏನಿಲ್ರಿಪ್ಪ, ಹಂಗ ನಿಮ್ದು ಹೋರಾಟಗಳ ಬಗ್ಗೆ ನನ್ನ ಗಮನಕ್ಕೆ ಬಂತು, ನೋಡಿದೆ ವಿಡಿಯೋಗಳು. ಫಸ್ಟ್ ಅದ ರೈತರ ಜಾಗ ಸಂಬಂಧ ಸಿದ್ದರಾಮಯ್ಯ ಅವ್ರ ಮುಂದೆ ಇವ್ರದ್ದು ಕಮಿಷನರ್ ಅವ್ರ ಬಗ್ಗೆ ಇದು ಮಾಡಿದ್ರಿ, ಅಲಿಗೇಷನ್ ಮಾಡಿದ್ರಿ. ತದನಂತರ ಮೊನ್ನೆ ಯಾರೋ ಒಬ್ಬ ರೈತ ನೇಣು ಹಾಕೊಂಡ ಅದಕ್ಕೆ ಪೊಲೀಸರ ಕಾರಣ ಅಂತ ಹೇಳಿ ಮಾತಾಡಿದ್ರಿ. ನಿಮ್ಮ ಹೋರಾಟ ಮಾಡೋದೇ ದಾರಿ ನನಗೇನು ತಪ್ಪಂತಲ್ರಿ, ಬರೋಬರಿನೇ ಐತಿ. ಆದ್ರೆ ಯಾಕೆ ಬರೀ ಪೊಲೀಸ್ ಇಲಾಖೆನ ಟಾರ್ಗೆಟ್ ಆತರಲ್ಲ ಅಂತ. ಅಲ್ರಿ, ನಾವು ಪೊಲೀಸರೇ ನಮ್ಮ ವೈರಿಗಳಲ್ರಿ. ಈಗ ನಾವೆಲ್ಲ ಅದನ್ನ ವಿಚಾರಣೆ ಮಾಡಿ ಎಲ್ಲಾ ಮಾಡಿ ಸತ್ಯ ಐತಂದಾಗ ನಾ ಕೈ ಹಾಕಿನಿ. ಆಮ್ಯಾಗ ಸತ್ಯ ಐತಂದಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ CID ಕೊಟ್ಟಾರ. ಯಾರ್ರಿ? ಮುನಪ್ಪ ನಂದಿಹಳ್ಳಿ ಕೇಸ, ಡಾಕ್ಟರ್ ಮಹೇಶ್ ದೇಸಾಯಿ ಕೇಸ. ಹೌದ್ರಿ? ಮತ್ರಿ ನಾವು ಘಂಟಾಘೋಷವಾಗಿ 100 ಸಲ ಡಿಪಾರ್ಟ್ಮೆಂಟ್ ದವ್ರಿಗೆ ಹೇಳಿವಿ. ಅವ್ರು ಸುಂದರ್ ಪಾಲ, ಪ್ರವೀಣ್ ಸುತಾರ ಮತ್ತ ದಿಲೀಪ್ ಸಿಂಗ್ ಸೋಡಾ ಇವ್ರು ಪಿಸ್ತೂಲ್ ತೆಗದ ಬೈಲಪ್ಪನವ್ರನಾಗ ಇರುವಂತ ಖಾಸಗಿ ದವಾಖಾನ್ಯಾಗ ಬಂದ್ ಪಿಸ್ತೂಲ್ ತೆಗದ ರೈತರನ್ನ ಹೆದರ್ಸ್ಯಾರ್ರಿ, ಬಸಣ್ಣರ್ಗೂ ಎದಿಗಿಸಿ ಅದನ್ನ ಗನ್ ಇಟ್ಟಾರ್ರಿ ಅಂತೆಲ್ಲಾ ಹೇಳಿದ್ರು ಕೂಡ ಅದ್ರ ಬಗ್ಗೆ ಏನ ವರ್ಕ ಮಾಡ್ಲಿಲ್ಲ. ಆಮ್ಯಾಗ ನಾವು ಅದಕ್ಕೆ ಕಂಪ್ಲೇಂಟ್ ಕೊಡಾಕ ಇದನ್ ಮಾಡಿದ್ವಿ. ಅಲ್ರಿ, ಪಿಸ್ತೂಲ್ ತೆಗಿದಂದ್ರಿ ಇದೇನ್ UP ಬಿಹಾರ ಸಂಸ್ಕೃತಿ ಹುಬ್ಬಳ್ಳಿಯಾಗ ಬಂದ್ರ ಇನ್ನ ರೈತರ ಹಿರಿಯರ್ಗ ಒಂದ್ ಆನುಬುನಾದಿ ಹಿರಿಯರ ಮಂತನ್ಲೆ ಆಸ್ತಿ ಬಂದಿರ್ತಾರ. ಅಲ್ಲ, ಅವ್ರು ಕುಂತು ಮಾಡಿದ್ರು ನಂದೇನಿಲ್ರಿ, ತಪ್ಪಿಲ್ಲ. ಯಾಕಂದ್ರ ಸತ್ಯನಲ್ರಿ. ಅಲ್ಲಲ್ಲ, ಇಲ್ಲಿ ಕೇಳ್ರಿ, ನಾನು ಇಲ್ಲಿ ಏನೈತಿ ಹುಬ್ಳಿ ಒಳಗೆ ನಿಮಗೆ ನನ್ನ ಬಗ್ಗೆ ಏನು ಮಾಹಿತಿ ಐತಿಲ್ಲ ಗೊತ್ತಿಲ್ಲ. ನಾನು ಯಾರ ಮುಂದೆ ಕೂತ್ಕೊಂಡು ಅವ್ರಿಗೆ ಮಾತು ಕೇಳ್ಕೊಂಡು ನಿಮಗೆ ಫೋನ್ ಹಚ್ಚೋ ಅಷ್ಟು ನಾನು ಮೂರ್ಖಂತೂ ಅಲ್ಲ. ಅಲ್ರಿ, ನಾ ಹಿಂಗ ನೋಡ್ರಿಪ್ಪ, ನನ್ ಮಾತಾ ಹಿಂಗ, ನಾ ಮಾತಾಡೋ ಸ್ಟೈಲ ಹಿಂಗ. ನೀವು ಮಾತಾಡೋದೇನು ತಪ್ಪಲ್ಲ, ನೇರವಾಗಿ ಮಾತಾಡ್ತೀರಿ, ಅದೇನು ತಪ್ಪಿಲ್ಲ, ನನಗೆ ಖುಷಿ ಆಕೈತಿ. ಬಟ್ ನಾನು ಇಲ್ಲಿ ಯಾರ್ದೋ ಮುಂದೆ ಕೂತ್ಕೊಂಡು ನಾ ಯಾರ ಕೈ ಗೊಂಬಿ ಅಂತೂ ಅಲ್ರಿಪ್ಪ. ಅಲ್ರಿ ಬ್ರದರ್, ನೀವು ನನಗೆ ಎಷ್ಟೋ ಅಂದ್ರ ನಿಮ್ಮ ಏನಂತಾರ ಇದು ಹೋರಾಟ ಮುಗಿದೊಂದು ಕೊನೆ ಹಂತಕ್ ಬಂದಾಗ ನೀವು ನನಗ್ ಮಾಡಿರಲ್ಲ, ಅದಕ್ಕೆ ಉದ್ದೇಶ ಏನ್ ಎದಕ್ ಮಾಡಿದ್ರಿ ನೀವು ಅನ್ನೋದು ನಂದು ಕ್ವಶನ್. ಏನಿಲ್ರಿ, ಈ ತರ ಈಗ ನೀವು ಮಾಡಾಕತ್ತಿರಲ್ಲ ಹೋರಾಟ, ಮತ್ತ ಈಗ ರೈತರಿಗೆ ಏನ್ ಅನ್ಯಾಯ ಆಗತ್ತೆ ಅದ್ರ ಪರವಾಗಿ ನೀವೇನ್ ನಿಂತ್ಕೊಳಕತ್ತಿರಲ್ಲ, ಅದು ಒಂದು ಬಹಳ ಧೈರ್ಯದ ಕೆಲಸ ಮಾಡಾಕತ್ತೀರಿ ಅನ್ನೋದು ಒಂದು ಹೇಳೋದಿತ್ತ. ಇನ್ನು ಅದರ ಜೊತೆಗೆ ನೀವು ಈಗ 2 ಹೋರಾಟ ಮಾಡಿದ್ರು ಸಹಿತ ಪೊಲೀಸ್ ಇಲಾಖೆಯವರ ಬಂದಾರ ಇದ್ರಾಗ. ನೀವು ಮಾಡ್ರಿ, ನಿಮ್ಗೆ ಅವ್ರ ತಪ್ಪುಗಳ ಕಂಡು ಬಂದಾಗ, ನಿಮ್ ಕಡೆ ಸೂಕ್ತವಾದ ಸಾಕ್ಷ್ಯಾಧಾರಗಳಿದ್ದಾಗ ನೀವು ಬೀದಿಗಿಳಿದು ಹೋರಾಟ ಮಾಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾವನೊಬ್ಬ ಬಂದ 10 ಮಿನಿಟ್ದಾಗ ಅದನ್ನ ಆಸ್ತಿ ಲಫ್ಟ್ ಹಾಸ್ಕೊಂಡು ಹೋಗ್ಬಿಟ್ನಂದ್ರ ಇವ್ರ ಬದುಕು ಬಾಳಿ ಬೀದಿಗೆ ಬಂದ್ರ ಮತ್ತ ಅವಂಗ ನೋಡ್ರಿ ಇಂತ ಬಾಳ ಮಂದಿಗೆ ಆಗಿರ್ತಾವ್ರಿ. ಅದ್ರ ಮುನಪ್ಪಗ ನಾವು ಹೊಲಕ್ ಹೋಗುವಾಗ ಬರುವಾಗ ನನ್ನ ಹೊಲ ಅಲ್ಲೇ ಅದಾವ್ರಿ, ನೋಡ್ಕೊಂತ ಬಂದೇವ್ರಿ. ಅವಂಗ 2 ಹೆಣ್ಮಕ್ಳ್ರಿ, ಹುಟ್ಟ ಕಿವುಡು ಮೂಕ್ ಮಕ್ಳ. ಒಬ್ಬವ ಹುಟ್ಟ ಅಂಗವಿಕಲ, ಒಬ್ಬವಂಗ ಕೈ ಇಲ್ಲ, ಒಬ್ಬವಂಗ ಕಾಲಿಲ್ಲ. ಇಂತ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾರಪ್ಪ ಅಂದ್ರ ಇವ್ರಿಂದ ಯಾರು ಇಲ್ಲ ಅಂತ ತಿಳ್ಕೊಂಡ್ರ ಹೆಂಗ್ರಿ ಮಾಡೋರು, ಮೋಸ ಮಾಡೋರು. ಈ ಪ್ರವೀಣ್ ಸುತಾರಿ ಆಮೇಲೆ ಸುಂದರ್ ಪಾಲ್ ಯಾರು ಇವ್ರ? ಸುಂದರ್ ಪಾಲ್ ಅಂದ್ರ ಹುಬ್ಬಳ್ಳಿಯಾಗ ಇರ್ತಾರಲ್ರಿ. ಅವ್ರ ಬಗ್ಗೆ ಹಿನ್ನೆಲೆ ಏನ ನೀವು ಗೊತ್ತೈತಿ, ಮತ್ತೊಂದ್ ಸ್ವಲ್ಪ ಬೇಕಂದ್ರ ಮಾಹಿತಿ ಕಲಿಯ ಹಾಕ್ರಿ. ಅಲ್ಲ, ಏನ್ ನಾನು ಅವ್ರ ಬಗ್ಗೆ ತಿಳ್ಕೊಂಡಿರ್ಬಿಡ್ರಿಪ್ಪ, ನನ್ನ ಗಮನಕ್ಕೇನಿಲ್ಲ. ಅಲ್ರಿ ಗುರುಗಳ, ನೀವ್ 2 ದಿವ್ಸ ಬಿಟ್ಟು ಇವತ್ತು ಯಾಕೆ ಮಾಡಿದ್ರಿ? ಅಲ್ಲ, ನೀವು ನಾನು ನಿಮ್ಗೆ ಅದು ಕಮಿಷನರ್ದ ನೀವು ಇದು ಮಾಡಿದಾಗ ನಾ ಮಾಡಬೇಕಾಗಿತ್ತು, ಮತ್ತು ನಾನು ಯಾವುದೋ ಕೆಲಸನಾಗ ಬಿಜಿ ಆದೆ. ನೀವು ಮೊನ್ನೆ ಮುರುಗೇಶನವ್ರ ವಿರುದ್ಧ ಮಾಡಿದ್ರಲ್ಲ, ವಿರುದ್ಧ ಅಲ್ರಿ ನೀವು. ಅವ್ರ ಕೂಟ ಅಲ್ಲ, ಇವ್ರ ಸುಂದರ್ ಪಾಲ್ ಮತ್ತ ಯಾರ್ರಿ ದಿಲೀಪ್ ಸಿಂಗ್ ಸೋಡಾ, ಪ್ರವೀಣ್ ಸುತಾರ ಅವ್ರ ಮುಂದ್ ಕುಂತ ಫೋನ್ ಹಚ್ಚಿರಿ ಮತ್ ನೀವು ನನಗ? ಯಾರು ವಿಡಿಯೋ ಕಾಲ್ ಮಾಡಿ ನೋಡ್ರಿ ಎಲ್ಲಿ ಕುಂತ ನಿಮ್ಗೆ ಗೊತ್ತಾಕೈತಿ. ನಾಯಕ್ ಮಾಡಿರಿಪ್ಪ, ನೀವು ವಾಟ್ಸಪ್ ಕಾಲ್ ಮಾಡಿರಿ, ನೀವ್ 2-3 ಬರಿ ಮಾಡಿದ್ರಿ. ನಾ ಯಾರ್ದ ಇರ್ಬೇಕು ಬಿಡಂತ ಬಿಟ್ಟಿದ್ದೆ. ನೀವು ಹಚ್ಚಿದ ಕುಳಿ ಮತ್ ಇರ್ತಾರ್ರಿ ಗಣೇಶ್ ಭೇಟಿ, ನಮ್ ಸಂಬಂಧಿಕರಿ ಅವ್ರ. ಅವ್ರು ಮೊನ್ನೆ ನನಗ್ ಬಂದ ಗುಳು ಅಂತ ಹೇಳಿ ಹೇಳಿದ್ರು. ನರಗುಂದ್ ಬಸಣ್ಣನ ಹೆಸರು ಕೇಳಿದ್ರೆ ಹೇಳ್ತಾರ, ಬಾಳ ಒಳ್ಳೆ ಮನುಷ್ಯ ಅಂತ ಎಲ್ಲಾರು. ಅವರು ತ್ರಾಸಿಗೆ ಹೋಗಿ ಮನು ಹೆಂಗಾರ ಕಡೆಗೆ ಆಸ್ತಿ ಬರೆದು ಕೊಟ್ಟ, ಸುಳ್ಳು ಐತಲ್ರಿ ಊರ, ಸುಳ್ಳ ಬ್ಯಾಟಿ, ಸುಳ್ಳದ ಊರ್ನಾಗ ಇವ್ರು ಹೊಲ ಬರೆದು ಕೊಟ್ಟಿರ್ತಾರಂತ್ರಿ.
ಈ ಹೊಲ ನೋಂದ ಮಾಡಿ ಕೊಟ್ಟು ಇವ್ರು ಸಾಲ ತಗೊಂಡಾರ. ಅವ್ನ್ ಒಳ್ಳೆ ಬಡ್ಡಿನೂ ಮುಟ್ಸ್ಯಾರ, ರೊಕ್ಕನು ಅಸಲು ಮುಟ್ಸ್ಯಾರ, ಎಲ್ಲಾ ಮುಟ್ಸ್ಯಾರ. ಇವ ಅಷ್ಟೊಳಗ ಅದ ಹೊಲ ಬಿಡಿಸ್ಕೊಳಕ್ ಹೋಗ್ರಕ ಅವ್ ಮನು ಹೆಂಗಾರ ಬೇರೆದವ್ ಮಾರಿಬಿಟ್ಟಾನ. ಯಾಕಂದ್ರ ಅಸ್ತಿ ಉತ್ತಾರದಾಗ ಅವನು ಹೆಸರದಾವ ಮಾರಿಬಿಟ್ಟಾನ. ಇದನ್ನ ಅವ್ರು ಕೇಶಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರ ಅವ್ರು ಅವ್ರ ಮೊದ್ಲೇಕ್ ಅರ್ಜಿ ಕೊಡ್ರಿ ಅವ್ರನ್ನ ಕರ್ಸ್ತೇವ ಅಂದ್ರಂತ. ಆಮ್ಯಾಗ ಕರ್ಸಿದ ಮ್ಯಾಗ ಇದು ಸಿವಿಲ್ ಮ್ಯಾಟರ್, ನಾವೇನ್ ಮಾಡಕ್ ಆಗುದಿಲ್ಲ, ಅವ್ರ ಪೈಕಿ ಒಬ್ರು IG ಅದಾರ, DG ಅದಾರ ಅಂತ ಹೇಳಿ ಕಳ್ಸ್ಯಾರ. ಹಿಂಗ್ ಮಾಡಿದ್ರ ಮತ್ತ ರೈತ ಏನ್ ಬದುಕ್ಬೇಕು, 100 ಲಕ್ಷ ಒಂದ್ ಸಾಯ್ಬೇಕು. ನಾನು ನಿಮ್ಗ ಅದನ್ನ ಅವ್ರ ನಾನು ಊರಾಗಿಲ್ಲ, ಬೆಂಗಳೂರಿಗೆ ಬಂದೇನಿ. ಬಂದ ಮ್ಯಾಗ ನಾನು ಅವ್ರಿಗೆ ಅದನ್ನ ವಿಚಾರ ಎಲ್ಲಾ ಸಮಾಜದ ಹಿರಿಯರನ್ನ ಕರೆದ, ನಾವು ಮತ್ತ 3000 ಮಠದಾಗ ಒಂದ್ ಮೀಟಿಂಗ್ ಮಾಡಿ ಎಲ್ಲಾ ಹಿರಿಯರನ್ನ ಕರೆದ, ಮತ್ತ ನೋಡ್ರಿಪಾ ಹಿಂಗ ಅನ್ಯಾಯ ಆಗೈತಿ, ನ್ಯಾಯ ಸರಿ ಮಾಡಿಸ್ರಿ ಇದನ್ನ ಅಂತೇಳಿ ಆ ಮನು ಹೆಂಗಾರ್ಗೂ ಕರೆದ ಗುರುಸಿದ್ದೇಶನ್ ಸಾಕ್ಷಿಯಾಗಿ ಏನೈತಿಪಾ ಪ್ರಾಮಾಣಿಕವಾಗಿ ನಡ್ಕೋ ಅಂತ ಹೇಳಿ ಅವ್ನ್ ಹೇಳುದ. ಎಲ್ಲಾ ಹಿರಿಯರ ಸಮಾಜದ ಕರ್ಕೊಂಡು ಮಾಡ್ರಿ ಮಾಡುದು. ಅವಾಗ ಏನ ಅದನ್ನ ದೇವ್ರ ಪ್ರಸಿದ್ದೇಶ ಅವ್ನ್ ಏನ್ ಬುದ್ಧಿ ಆಗ್ತಾನ. ಅವ್ರಿಗೆ ಹೊಲ ನೋಡ್ರಿ ಬ್ಯಾರೆದವ್ರಿಗೆ ಮಾರಿ ಹೋಗ್ಬಿಟ್ಟಾನ. ಅವ್ರು ತಗೊಂಡವ್ರ ಅವ್ರ ಕಾಗದ ಪತ್ರ ಕ್ಲಿಯರ್ ತಗೊಂಡ್ಬಿಟ್ರ ಇವು ಪೊಲೀಸ್. ಆಮ್ಯಾಗ ಇವ್ರು ಮೋಸ ಮಾಡೋರು ಏನ್ ಮಾಡ್ಬಿಟ್ಟಾರಿ, ಸಿವಿಲ್ ಮ್ಯಾಟರ್ ಅನ್ನೋದು ಪೊಲೀಸರಿಗೂ ಇನ್ವಾಲ್ವ್ಮೆಂಟ್. ಈಗ ನಮ್ ಸಿವಿಲ್ ಮ್ಯಾಟರ್ ಇದ್ರು ಕೂಡ ಬಾಳ ದೌರ್ಜನ್ಯ ಆಗೈತಿ. ಹೋಲ್ ಬಿಡ್ರಿ, ಅದು ಹಗಲೆಲ್ಲ ಹೇಳಿ ನಂದಿ ಹೇಳಿ ಕೇಸ್ ಏನ್ ಉಪಯೋಗ ಇಲ್ಲ. ಇದು ಮುಕ್ತಾಯ ಹಂತಕ್ ಬಂದೈತಿ, CID ವಿಚಾರಣೆ ನಡೆದೈತಿ, ಅದ್ರ ಬಗ್ಗೆ ನಾವ್ ಮಾತಾಡಿದ್ ತಪ್ಪಾಗತಿ. ಹೇಳ್ರಿ ಗುರುಗಳ, ಮತ್ ನೀವ್ ಎದಕ್ ಮಾಡಿದ್ದೆ ಅಂತ ವಿಷಯಕ್ಕೆ ಬರ್ಲಿಲ್ಲ. ನೀವು ಇನ್ನು ವಿಷಯಕ್ಕೆ ಬರೋದಂದ್ರ ಸರ, ನಿಮ್ಗ ಕೆಲವು ವಿಷಯಗಳನ್ನ ನಾನು ನೇರವಾಗಿ ಹೇಳೋದೇನಂದ್ರ, ಹುಬ್ಬಳ್ಳಿ ಒಳಗ ರೈತರ ಜಾಗ ಹೊಡ್ಯಾಕತ್ತಿದ್ದು, ರೈತರ ಹೊಲ ಹೊಡ್ಯಾಕತ್ತಿದ್ದು ಹುಬ್ಬಳ್ಳಿ ಒಳಗ ಇರ್ತಕ್ಕಂತ ಎಲ್ಲಾ ಪಕ್ಷದ ರಾಜಕಾರಣಿಗಳ ಅಕ್ಕಪಕ್ಕದಲ್ಲಿರೋ ಚೇಲಾಗಳ ಎಲ್ಲಾ ಪಕ್ಷ ರೀ. ಅದು BJP ಬಂತು, ಕಾಂಗ್ರೆಸ್ ಬಂತು, JDS ಬಂತು, ಇನ್ನೊಂದು ಬಂತು, ಮತ್ತೊಂದು ಬಂತು. ಯಾರು ಈ ದೊಡ್ಡ ದೊಡ್ಡ ನಾಯಕರು ಅಕ್ಕಪಕ್ಕದಲ್ಲಿ ಓಡಾಡ್ತಾರ, ನಮ್ಮ ನಾಯಕರು, ನಮ್ಮ ಸಾಹೇಬರು, ನಮ್ಮ ಅಣ್ಣಾರ ಅಂದ್ಕೊಂಡು ಅಡ್ಡಾಡ್ತಾರಲ್ರಿ, ಅವರೇ ಇದನ್ನೆಲ್ಲ ಮಾಡಾಕತ್ತಾರ. ನಿಮಗ ಬೇಕಂದ್ರೆ ನೀವು ಯಾವಾಗ ಹುಬ್ಳಿಗೆ ಹೋಗ್ತೀರಿ ಹೇಳ್ರಿ, ನಾನು ಬೇಕಾದ್ರೆ ನಮ್ಮ 2-3 ಮಂದಿ ಹುಡುಗರನ್ನ ಕಳಿಸ್ತೀನಿ. ಅವ್ರ ಕಡೆ ಕೆಲವು ದಾಖಲೆಗಳಿದಾವ. ಯಾರ್ಯಾರ ಹೊಲ ಯಾರ್ಯಾರು ಹೊಡ್ಕೊಂಡ್ರು, ಎಷ್ಟೆಷ್ಟು ರೊಕ್ಕ ಕೊಟ್ಟಿದ್ರು, ಎಷ್ಟು ಹೊಡ್ಕೊಂಡ್ರು, ವಾಪಸ್ ಅವ್ರನ್ನ ಹೆಂಗ್ ಬೀದಿಗೆ ತಂದ್ರು, ಇವತ್ತು ಅವರೆಲ್ಲ ಹೆಂಗ ಕಣ್ಣಾಗ ನೀರು ಹಾಕಾಕತ್ತಾರ, ಇವತ್ತು ಅವರೆಲ್ಲ ಅವ್ರ ಜಾಗ ಹೊಲ ಹೊಡೆದವ್ರೆಲ್ಲ ಇವತ್ತು ರಾಜಾರೋಷವಾಗಿ ಏನು ಕಾರ್ ತಗೋತಾರೋ, ಏನು ಫಾರ್ಚುನರ್ ತಗೋತಾರೋ, ಏನು ಎಲೆಕ್ಟ್ರಿಕ್ ಕಾರ್ ತಗೋತಾರ, ಏನು ಓಡಾಡ್ತಾರ, ಏನು ರೂಬಾಬ್ ಇವ್ರದು. ಮಾಡ್ಲಿರಿ, ಜೀವನ ಆದ್ಮೇಲೆ ಮಜಾ ಮಾಡ್ಲಿ, ಯಾವತ್ತು ಯಾವನ್ ಸಾಯ್ತಾನೋ ಗೊತ್ತಿಲ್ಲ. ಆದ್ರ ರೈತರ ಕಷ್ಟಪಟ್ಟು ಅವ್ರ ಅಪ್ಪನ ಕಾಲದಿಂದ ಅವ್ರ ತಾತನ ಕಾಲದಿಂದ ಇಟ್ಕೊಂಡು ಬಂದಂತ ಹೊಲ ತಮ್ಮ ಕಷ್ಟ ಅಂತ ಬಂದಾಗ ಏನೋ ಒಂದು 10-20 ಲಕ್ಷ ರೂಪಾಯಿ ಎಕರೆಗೆ ಸಾಲ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರ ರೊಕ್ಕ ಕೊಟ್ಟ ಮೇಲೆ ಅವ್ರ ಹೊಲ ಅವ್ರಿಗೆ ಬಿಟ್ಟು ಕೊಡ್ಬೇಕು, ಕೊಡಬಾರ್ದ್ರಿ? ಅಲ್ರಿ, ಇದು ಏನೈತಲ್ರಿ ಅಣ್ಣ, ಫೋನ್ಯಾಗ ನಾವ್ ಮಾತಾಡಕತ್ತೇವ್ ನಿಜ. ಈಗ ನಾವ್ ಬಂದ್ಮ್ಯಾಗ ನಾವು ಅಲ್ರಿ ನಾವ್ ಯಾವ ಬರ್ತೀರ ನಾವ್ ಇರೋದ ಹುಬ್ಬಳ್ಳಿಯಾಗ. ಆ ರೈತ ಆತ್ಮಹತ್ಯೆ ಮನೆ ಹುಮ್ಮಸಿಯಾಗ ರೈತ ಹುಬ್ಬಳ್ಳಿ ತಾಲೂಕದಾಗ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಅದ್ರ ಸಂಬಂಧ ನಾವ್ ಮುಖ್ಯಮಂತ್ರಿ ಸಾಹೇಬ್ರಿಗೆ ಭೇಟಿಯಾಗಿ ಅದನ್ನ ಒಂದ್ ಮನವಿ ಕೊಟ್ಟ, ಪೊಲೀಸ್ ಮಹಾನಿರ್ದೇಶಕ ಸಲೀಂ ಸಾಹೇಬ್ರಿಗೆ ಅದನ್ನ ಮನವಿ ಕೊಟ್ಟೇನ್ರಿ ಇವತ್ತ. ಕೊಟ್ಟ ಅದನ್ನ ಉನ್ನತ ಮಟ್ಟದ ತನಿಖೆ ಆಗ್ಬೇಕ. ಮತ್ತ ರೈತ ಆತ್ಮಹತ್ಯೆ ಮಾಡ್ಕೊಂಡ. ಈಗ ನಾ ಜಾತಿ ರೈತರಿಗೆ ಜಾತಿ ಇಲ್ರಿ, ಆದ್ರ ಇವ ರೈತ ಏನ್ ತೀರ್ಕೊಂಡನಲ್ರಿ, ಇವ ನಮ್ ಪಂಚಮಸಾಲಿ ಸಮಾಜದವ್ರಿ. ಮತ್ತೀಗ ನಾನು ಒಬ್ಬ ಪಂಚಮಸಾಲಿ ಸಮಾಜದಾಗ ಹುಟ್ಟಿ ಅವಂಗ ನ್ಯಾಯ ಕೊಡಿಸ್ಬೇಕಲ್ರಿ. ಅವಂಗ ಸಾವಿಗೆ ನ್ಯಾಯ ಕೊಡ್ಬೇಕಲ್ಲ, ಬಡವ ಅದಾನ ಅವಂಗ. ಮತ್ತ ಅವ ಸತ್ತಾಗ ಪೊಲೀಸರದು ದೌರ್ಜನ್ಯ ತರಾತುರಿ ಒಳಗ ಹೆಣ್ಮಗಳ ತಾಯಿ ರೇಣುಕಮ್ಮ ಅವ ಏನ ನಿಂಗಪ್ಪ ಅಂಗಡಿ ಸತ್ನಲ್ಲ, ಅವ್ ಮರ್ದಿವ್ಸನ ಇವ್ರು ಪ್ರೆಸ್ ಮೀಟ್ ಮಾಡಿಸ್ತಾರ. ಅವ್ರ ಆತ್ಮೀಯ ಗೆಳೆಯರಾದಂತ ಮಂಜು ಅರ್ಲಾಪುರ್ ಗೊತ್ತಿರ್ಬೇಕಲ್ಲ, ಮಂಜು ಅರ್ಲಾಪುರ್, ಅವ್ರ ಇವ್ರ ಕಡೆಯಿಂದ ನಮ್ಗ್ ಫೋನ್ ಮಾಡಿಸ್ತಾರ, ಧಮ್ಕಿ ಹಾಕ್ಸಕ್ ಪ್ರಯತ್ನ ಮಾಡ್ತಾರ. ಇವಕ್ಕೆಲ್ಲ ನೋಡ್ರಿ ಧಮ್ಕಿ ಪಂಪಿಗೆ ನಾವ್ ಎದುರು ಪ್ರಶ್ನೆ ಇಲ್ಲ. ಯಾಕಂದ್ರ ಅದು ಎಲ್ಲಾ ಗಟ್ಟಿಯಾಗಿ ನಿಂತೀವ್ರಿ. ನಮ್ ಕುಟಾಗ ರೈತ ಸಂಘಟನೆ ಐತಿ, ನಮ್ ಜಂಗಳಿಪೇಟೆ ದೈವ ಐತಿ, ನಮ್ ಬಳಗಲಿ ಗ್ರಾಮದವ್ರದಾರ. ಕುಟಾಗ ಏನ್ರಿ ನಮ್ ಸಂಘಟನೆ ನಮ್ ಹೋರಾಟ ನೋಡ್ರಿ ನೀವು, ಎಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ನಾವ್ ಮಾಡೇವಿ ನಂದಿಹಳ್ಳಿಯವ್ರ ಬಗ್ಗೆ. ಏನ್ರಿ ಯಾರು ನಾವು ರೊಕ್ಕ ಪಕ್ಕ ಕೊಟ್ಟು ಬರೋರಲ್ರಿ, ಎಲ್ಲಾ ಹೊಲ ಮನಿ ಕೆಲಸ ಮಾಡೋರು ಬಿಟ್ಟ ಓಡಿ ಬರ್ತಾರ. ನಾವ್ ಒಂದ ಮಾತ್ ಕರೆದ್ರ ಅದು ಕರೆ ಬಿಡ್ರಿ. ನನಗ ನೀವು ಮೊನ್ನೆ ಈಗೇನದ ರೈತ ನೇನ್ ಹಾಕೊಂಡಿದ್ ಹೇಳಿದ್ರಲ್ಲ, ಬಹುಶಃ ನೀವು ಕಮಿಷನರ್ ಬಗ್ಗೆ ಮಾತಾಡಿದ್ದು, ಅವ್ರ ವಿರುದ್ಧ ಹೋರಾಟ ಮಾಡಿದ್ದು, ನಾ ಅದ್ರ ಬಗ್ಗೆ ನಾ ಏನೂ ಮಾತಾಡೋದಿಲ್ಲ. ಯಾಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಐತಿ ನೀವು ಮಾತಾಡಿದ್ದೆಲ್ಲ. ಆಮೇಲೆ ಕಮಿಷನರ್ ಮುಂದೆ ನೀವು ಸಿದ್ದರಾಮಯ್ಯ ಸಾಹೇಬ್ರಿಗೆ ನೀವು ಸ್ಪಷ್ಟವಾಗಿ ಹೇಳ್ತೀರಿ, ನೇರವಾಗಿ ಹೇಳ್ತೀರಿ ಅವ್ರ ಮುಂದೆ, ಅದ್ರ ಬಗ್ಗೆ ನಾ ಮಾತಾಡಕ್ ಗೊತ್ತಿಲ್ಲ. ಬಟ್ ಈ ಮುರುಗೇಶ್ ಚೆನ್ನಣ್ಣವ್ರು ಅಂತ ಏನದಾರಲ್ಲ, ವೈಯಕ್ತಿಕವಾಗಿ ನನಗೆ ಅವರು ಪರಿಚಯ ಇಲ್ರಿ.
ನಾನು ಒಂದ್ 2 ಸಲ ಅವ್ರ ಬಗ್ಗೆ ಆರ್ಟಿಕಲ್ ಬರ್ತೀನಿ ಬಿಕಾಸ್ ಆಫ್ ಅವ್ರ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಸೈಕ್ಲಿಂಗ್ ಮತ್ತೆ ಸ್ವಿಮ್ಮಿಂಗ್ ಒಳಗ ಒಂದು ಒಳ್ಳೆ ಪ್ರಶಸ್ತಿಗಳನ್ನ ತಗೊಂಡವ್ರು. ವೈಯಕ್ತಿಕ ವಿಚಾರ ಬಿಡ್ರಿ, ಅದನ್ನ ಯಾಕೆ ನಾವು ಮಾತಾಡೋದು? ಅದೇ ವೈಯಕ್ತಿಕ ಅಲ್ಸರ, ವೈಯಕ್ತಿಕ ನಾ ಹೇಳೋದೇನಂದ್ರ ಆ ವ್ಯಕ್ತಿ ತೀರಾ ಹರಾಸ್ಮೆಂಟ್ ಮಾಡುವಂತ ಮನುಷ್ಯ ಅಲ್ಲ ಅಂತ ನನಗೆ ಅನ್ಸಿದ್ದು ಅಷ್ಟೇ. ಅಲ್ಲ ನೀವು ಅವ್ರ ಹೇಳ್ತೀರಿ, ನಾ ಹೆಂಗ್ ಹೇಳ್ತೇನೆ ನಂಗೆ ಹೆಸರು ಹೇಳ್ರಿ, ಇಲ್ಲ ಮತ್ತೆ ಫೋನ್ ಮಾಡಿ ಉಪಯೋಗ ಏನ್ರಿ? ಈಗ ಭೇಟಿಯಾಗಿ ಮಾತಾಡೋಣ. ಈಗ ಭೇಟಿ ಆಗಲ್ರಿ, ಭೇಟಿ ಆಗತ್ತೇನೆ ನಾನ್ ನಿಮ್ಗ ಭೇಟಿ ನಿಮ್ಗೆ ಯಾರು ಬೇಡ ಅಂದಾರ? ನಿಮ್ಗೆ ಫೋನ್ ಮಾಡ್ಯಾನ ನಾ ಭೇಟಿ ಆಗತ್ತೇನೆ. ನಮ್ಮ ಮನಿ ಅಡ್ರೆಸ್ ಲೊಕೇಶನ್ ಕಳಿಸ್ತೇನೆ, ಬೇಕಾದ ಬರ್ರಿ ನಮ್ಮ ಮನಿಗೆ, ನೀವು ಟೆನ್ಷನ್ ಇಲ್ಲ. ಬರ್ತೇನೆ ಬರ್ಬೇಕಾರ ಅವ್ರ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ತೀನಿ, ಆಮೇಲೆ ಅವ್ರನ್ನೂ ಕರೆಸ್ತೀನಿ. ಹ್ಞೂನ್ರಿ ಯಾರ ಅನ್ಯಾಯಕ್ಕೆ ಒಳಗಾಗಾರಲ್ಲ ಅವರೇ ಹೇಳ್ತಾರ ಸ್ವಚ್ಛ ಹೆಸರು. ಅಲ್ರಿ ಅವ್ರು ಬರುವಾಗ ನಮ್ ರೈತ ಸಂಘಕ್ಕೆ ಒಂದ್ ಅರ್ಜಿ ತಗೊಂಬ ಅಂದ್ರಿ, ನಾವು ಬರುದ್ ಟೈಮಿಂಗ್ ಹೇಳನ್ರಿ, ನಾವು ವಕೀಲ್ ಸಾಹೇಬ್ರನ್ನ ಕರೆಸ್ತೇನೆ ನಮ್ಮ ಮನಿಗೆ. ಆಯ್ತು ಈಗ ಸರ್, ನಾನು ಆಕ್ಚುಲಿ ಬೇರೆ ಊರಾಗದೇನಿ. ನಾನು ಅವ್ರು ಬರ್ಬೇಕಾರ ನೀವ್ ಹೇಳಿದ ಅವಾಗಲೇ ಗೊತ್ತಾತ್ ನಂಗೆ, ಅರ್ಜಿ ತಗೊಂಡ ಬರ್ತೇನೆ, ನಾನು ಬರ್ಸ್ಕೊಂಡು ಅವ್ರಿಗೆ ಹೆಂಗ್ ಇರ್ಬೇಕು ಹಂಗ್ ಬರ್ಸಿ ಅವ್ರ ಕಡೆ ಸಿಗ್ನೇಚರ್ ಮಾಡಿಸಿ ನಿಮ್ಗೆ ಕೊಡಿಸ್ತೇನೆ ನಾನು. ಅಲ್ಲ ನೀವ್ ಹೆಂಗ್ ಬೇಕಂಗ್ ಬರ್ಸಿದ್ರು ನಮ್ ವಕೀಲರ ಹೇಳೋ ಮಟ್ಟ ನಾವ್ ಮುಂದುವರಿದಲ್ರಿ. ಅಲ್ಲಲ್ಲ ಹೆಂಗ್ ಬೇಕಂದ್ರೆ ಹಂಗಲ್ರಿ, ಏನಾಗೈತೆ ಅನ್ನೋದು ಫ್ಯಾಕ್ಟ್ ಬರ್ಸ್ತೀನಿ. ಅಂದ್ರ ಅವ್ರಿಗೆ ಬರೆಯೋದು ಐಡಿಯಾ ಇರಂಗಿಲ್ರಿ, ಒಂದ್ ಅರ್ಜಿ ಹೆಂಗ್ ಕೊಡ್ಬೇಕು ಅನ್ನೋದು ಅಷ್ಟು ಶಾಣರ್ ಇರಂಗೈತಿ. ಫಸ್ಟ್ ವಿಷಯ ತಿಳ್ಕೊಂಡು ಅವ್ರು ಹಿಡಿದ ಪ್ರಕಾರ ಅದನ್ನ ಒಂದು ನೋಟ್ ಮಾಡ್ಕೊಂಡು ಆಮೇಲೆ ಅದನ್ನ ಕರೆಕ್ಟ್ ಆಗಿ ಬರೋದು, ಅರ್ಜಿ ತಗೊಂಡ್ ಬಂದ್ ನಿಮ್ಗೆ ಒಪ್ಪಿಸ್ತೈತಿ. ಆಮೇಲೆ ನೀವು ಯಾರಿಗ ಅದನ್ನ ಒಪ್ಪಿಸ್ಬೇಕು ಒಪ್ಪಿಸ್ರಿ, ಅವ್ರು ನಿಮ್ಗೆ ಪರ್ಮಿಷನ್ ಕೊಟ್ಟ ಮೇಲೆ ನೀವು ಮುಂದುವರಿರಿ. ಬಟ್ 100% ನಿಮ್ಗೆ ಟ್ರೂತ್ ಐತಿ, ಏನ್ ಅದ್ರಾಗೇನ ದಗಲ್ ಬಾಜಿತನ ಅಂತೂ ಯಾವ್ದಿಲ್ಲ. ಯಾರದ ಮೇಲೆ ಆರೋಪ ಮಾಡಕ್ ಕುಂತಿಲ್ರಿಪ್ಪ ನಾನು. ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನಮಗೂ ಕಾನೂನಾತ್ಮಕವಾಗಿ ಅವರು ನಮ್ಮ ಮೇಲೆ ಹೋರಾಟ ಮಾಡೋ ಚಾನ್ಸ್ ಇದೇ ಇರ್ತೈತಲ್ಲ. ಅಲ್ರಿ ಕಾನೂನು ಹೋರಾಟ ಅಲ್ಲ. ಈಗ ಮತ್ತೆ ಈಗ ನೀವ ಚಂದನ್ ಅವ್ರು ಬಾಳ್ ಚಲೋ ಮನುಷ್ಯರ ಅಂತ ಸರ್ಟಿಫಿಕೇಟ್ ಕೊಟ್ಟ ಬಿಟ್ರಲ್ಲ. ಸರ ನಮ್ಮ ಅಭಿಪ್ರಾಯ ನಾನು ನಿಮಗೆ ಹೇಳಿದೆ, ಆದ್ರೆ ಹೇಳಿದ್ನಲ್ಲ ವೈಯಕ್ತಿಕವಾಗಿ ಪರಿಚಯ ಇಲ್ಲ, ನಾನು ಅವ್ರನ್ನ ಭೇಟಿ ಎನ್ಕ್ವೈರಿ ಆಗ್ಲಿ ತನಿಖೆ ಆಗ್ಲಿ ನನಗೂ ಎಲ್ಲಾ ನನ್ ಕಡೆನೂ ಎಲ್ಲಾ ಮಾಹಿತಿ ಐತ್ರಿ. ನಂದ ಈಗ ನೀವ್ ವಾಟ್ಸಪ್ ಕಾಲ್ ಮಾಡಿರಿ, ಬ್ಯಾರೆ ನನಗ ಮಾಡಿದವ್ರದ್ದು ನಾ ರೆಕಾರ್ಡಿಂಗ್ ಇಟ್ಕೊಂಡೇನಿ. ಅವ್ರ ಕಚೇರಿ ಸಿಬ್ಬಂದಿನ ನನಗ್ ಮಾತಾಡಿ ಏನೇನೈತಿ, ಏನೇನ್ ಮಂತ್ಲಿ ಏನೇನ್ ನಡ್ದೈತಿ ಅಲ್ಲಿ ಎಲ್ಲಾ ಹೇಳ್ಯಾರ, ಎಲ್ಲಾ ನನ್ ಕಡೆಗೆ ಐತಿ. ನನಗೆ ಆಲ್ರೆಡಿ ಈಗ ಏನ್ರಿಪ್ಪ ಇದು ಸೈಬರ್ ಕ್ರೈಮ್ ಧಾರವಾಡ SP ಆಫೀಸಿಂದ ನನಗೆ 20ನೇ ತಾರೀಕಿಗೆ ಬಂದ್ ಹಾಜರಾಗ್ರಿ ಅಂತೇಳಿ ನೋಟಿಸ್ ಕೊಟ್ಟಾರ. ರೈತನ ಸಾವಿನ ಬಗ್ಗೆ ಮುರುಗೇಶ್ ಚನ್ನಣ್ಣವ್ರ ಬಗ್ಗೆ ನಿಮ್ ಕಡೆಗೆ ಏನೈತಿ ಮಾಹಿತಿ ಕೊಡ್ರಿ ಅಂದಾರ. ಆಲ್ರೆಡಿ ಅವ್ರು ಈಗ ಕೊಟ್ಟಾರ. ನಾ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಬೆಳಿಗ್ಗೆನ ಅದನ್ನ ಅವ್ರಿಗೆ, ಗೃಹ ಸಚಿವರಿಗೆ ಮತ್ತ ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಟ್ಟ ಬಂದೇನಿ, ಖುದ್ದು ಭೇಟಿಯಾಗಿ ಎಲ್ಲಾ ಕೊಟ್ಟ ಬಂದೇನಿ ಏನ್ರಿ. ಆಮ್ಯಾಗ ಇವ್ರಿಗೂ ಹೋಗಿ ಕೊಡ್ತೇನೆ 20ನೇ ತಾರೀಕಿಗೆ ಏನ್ರಿ. ಅದಕ್ಕ ಅದೆಲ್ಲಾ ಮಾಹಿತಿ ನನಗ ಅದ, ಮಾಹಿತಿ ಇದ್ದಲ್ಲೇ ನಾ ಮಾತಾಡ್ತೇನ್ರಿ. ನನಗ ಮಾತಾಡ್ಯಾರ ಪಾಪ ಸಿಬ್ಬಂದಿ, ಪಾಪ ಅವ್ರು ಹೇಳಿರ್ತಾರ, ಅವ್ರಿಗೆ ಹೆಸರು ಹೇಳ್ಬಾರ್ದ, ಅವ್ರಿಗೆ ತೊಂದ್ರೆ ಕೊಡಬಾರ್ದ ಅನ್ನೋದಕ್ಕ ಸಿಬ್ಬಂದಿಗಳ ಹೆಸರು ಏನು ಅವ್ರಿಗೇನ ನಾವು ಲಕ್ಷಣ ಮಾಡೋದು ಸತ್ಯ ಹೇಳಿರ್ತಾರ. ಆ ಸತ್ಯದ ಪರವಾಗಿ ನಮ್ಗೆ ಏನೇನು ಸಂಬಂಧಪಟ್ಟ ದಾಖಲಾತಿ ಅದರ್ ಮಾಡ್ತೇನೆ ಅಲ್ಲೇ. ನಮ್ಗ ನಿಂಗಪ್ಪ ಅಂಗಡಿ ಸಾವಿಗೆ ನ್ಯಾಯ ಸಿಗ್ಬೇಕ್ರಿ, ಅವಂಗ ಸೂಕ್ತ ಪರಿಹಾರ ಸಿಗ್ಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಬೇಕು. ಅಲ್ಲಿ ಮಟ್ಟ ನಮ್ ಹೋರಾಟ ನಿರಂತರ ನಿರಂತರ ನಿರಂತರ. ನಿಮ್ ಹೋರಾಟ ಮುಂದುವರಿಲಿ, ನಿಮ್ ಹೋರಾಟಕ್ಕೆ ನಮ್ದು ಬೆಂಬಲ ಇದ್ದೇ ಇರ್ತೈತಿ. ಹ್ಞೂನ್ರಿ, ನಾನೇನ್ ಕರ್ಕೊಂಡ್ಬರ್ತೀನಿ, ಅವ್ರದ್ದು ಒಂದ್ ಸ್ವಲ್ಪ ನೋಡ್ಕೊಂಡ. ಅಲ್ರಿ ನಾ ನಿಮ್ಮಂಗ ನಾ ಊರಾಗಿಲ್ಲ ಹೊರಗದೇನಿ ಅಂತಿರಲ್ಲ, ನಾ ಹೆಂಗ್ ಬೆಂಗಳೂರಿನಾಗ ಅದೀನಿ ಅಲ್ಲ, ಹಂಗ ನೀವ್ ಹೇಳಂಗಿಲ್ಲ. ಇರ್ಲಿ ನಿಮ್ ವೈಯಕ್ತಿಕ ವಿಚಾರ ಅದ. ಅಲ್ರಿ ವೈಯಕ್ತಿಕ ನಮ್ ಮನಿ ಅಡ್ರೆಸ್ ಲೊಕೇಶನ್ ಕೂಡ ಕಳಿಸ್ತೇನೆ ನಿಮ್ಗ. ನಾನು ಗಂಗಾವತಿಗೆ ಬಂದೇನ್ರಿ. ಇರ್ಲಿರಿಪಾ ನೀವ್ ಎಲ್ಲಿದ್ದೀರಿ ಅನ್ನೋದು ನನಗೆ ಅಕ್ಕಿ. ನೀವು ಅಂದ್ರ ನೀವು ಸ್ವಲ್ಪ ನಾವ್ ಹೆಂಗ್ ನೇರ ಹೇಳ್ತೀವಿ. ಹೌದೌದು. ಅಲ್ಲ ಸರ್, ನೇರ ಅಂದ್ರೆ ಈಗ ನಿಮ್ಮಂತವ್ರ ವ್ಯಕ್ತಿಗಳ ಜೊತೆಗೆ ಮಾತಾಡೋದು ಕಡಿಮೆ ನಾನು. ಅಂದ್ರ ನಾವ್ ದುಷ್ಟನ ಹೆಂಗ? ಅಲ್ಲಲ್ಲ ದುಷ್ಟ ಅಂತಲ್ರಿ. ಈಗೇನ್ ನೀವ್ ಕ್ಲಿಯರ್ ಆಗಿ ನಾ ಹೆಂಗ್ ಹೇಳ್ತೀನಿ ನೀವ್ ಹೇಳ್ಬೇಕಂತಿರಲ್ಲ. ನಾವು ಹಿಂಗ ನಿಮ್ಮಂಗ ರೈತ ಹೋರಾಟಗಾರರ ಜೊತೆಗೆ ಮಾತಾಡೋದು ಬಾಳ ಕಡಿಮೆ. ನಾವು ಮಾತಾಡೋದು ಎಲ್ಲಾ ಊರಿಗೆ ಬೇಡದು ಲೋಫರ್ ನನ್ನ ಮಕ್ಕಳ ಜೊತೆಗೆ ಮಾತಾಡ್ತೇವ್ರಿ. ಅವ್ರಿಗೆ ನಾವು ಲೊಕೇಶನ್ ಹೇಳ್ಬೇಕಾದ ಅವಶ್ಯಕತೆ ಅನಿವಾರ್ಯತೆ ನನಗೆ ಇರೋದಿಲ್ಲ. ಅದ ನಾ ರೂಢಿಸ್ಕೊಂಡ್ಬಿಟ್ಟಿನಲ್ಲ, ಈಗ ಸಡನ್ ಆಗಿ ಅವ್ರು ಹೇಳಿ ರೂಢಿ ಅದ್ ನನ್ಗ. ಈಗ ನಾ ಗಂಗಾವತಿಯಾಗ ಅದೀನಿ. ಅದಿಲ್ರಿ ನಿಮ್ ನೋಡ್ರಿ, ನಿಮ್ದು ತತ್ವ ಸಿದ್ಧಾಂತ ನಿಮ್ ಸೇಫ್ಟಿ ಪ್ರಕಾರ ನೀವ್ ಮಾಡ್ಕೋರಿ. ಬಟ್ ನಂದು ಅಂದ್ರ ವಿಷಯ ಬಂದಾಗ ನನಗ ನಾ ಹೆಂಗ ಆಗ್ತವ್ರಿಪ್ಪ, ಫೋನ್ಯಾಗ ಏನ್ ಡಿಸ್ಕಷನ್ ಇದೆ ನೀವು ಬರ್ರಿ, ನಾ ಬಂದ್ಮ್ಯಾಗ ನಿಮ್ ಫೋನ್ ನಾನಾರ ಮಾಡ್ತೇನೆ ಅಥವಾ ನಿಮ್ ನಂಬರ್ ಇಟ್ಕೊಂತೇನಿ. ನೀ ನನಗ ಫೋನ್ ಮಾಡ್ರಿ, ನಮ್ಮ ಮನಿ ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ. ಎನಿ ಟೈಮ್ ಬರ್ರಿ ನಮ್ಮ ಮನಿ, ನೋ ಪ್ರಾಬ್ಲಮ್. ನಮಸ್ಕಾರ. ನಮಸ್ಕಾರ. ನಮಸ್ತೆ.